ಒಂದು MF254 ಟ್ರ್ಯಾಕ್ಟರ್ ಅನ್ನ ಲಾಂಚಿಂಗ್ ಪ್ರೋಗ್ರಾಮ್ ಅಂತ ಕೇವಲ ಒಂದು 4 ದಿನ ಹಿಂದೆ ಅಧ್ಯಕ್ಷರದ್ದು ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಸುಮಾರು ನಾನು ಒಂದು 2-3 ತಿಂಗಳಿಂದ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆ ರಿಕ್ವೆಸ್ಟ್ ಮೇರೆಗೆ ಸಡನ್ ಆಗಿ ನನಗೆ 4 ದಿನ ಮುಂಚೆ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು, ಈ ತರ ನಾನು ಬರ್ತೀನಿ ಅಂತ. ಫಿಕ್ಸ್ ಆಗಿದ ತಕ್ಷಣನೇ ನಮ್ಮ ಟೀಮ್ಗೆಲ್ಲ ಕರೆಸಿ ಇಮಿಡಿಯೇಟ್ ನಾನು ಮೀಟಿಂಗ್ ಮಾತಾಡಿ ಎಲ್ಲ ರೈತರಿಗೂ ನನ್ನ ಒಂದು ಆದಷ್ಟು ನಾನು ಹೇಳಿದೆ, ಮತ್ತೆ ನಮ್ಮ ಟೀಮು ಹೇಳಿದ್ದಾರೆ, ಮತ್ತೆ ನಮ್ಮ ತಮ್ಮ ಆದ ಇಸ್ಮಾಯಿಲು, ಮತ್ತೆ ನಮ್ಮ ಅಳಿಯಾದ ಅಬ್ರಾರು, ಮತ್ತೆ ನಮ್ಮ ಮ್ಯಾನೇಜರ್ ಆದ ಗಿರೀಶು, ಸಲ್ಮಾ, ಇವರೆಲ್ಲಾನು ಎಲ್ರಿಗೂ, ಮತ್ತೆ ನಮ್ಮ ಫೀಲ್ಡ್ ಆಫೀಸರ್ಸ್, ಎಲ್ಲಾ ಫೀಲ್ಡ್ ಆಫೀಸರ್ಸು, ಸರ್ವಿಸ್ ಟೀಮು ಎಲ್ಲರೂ ಸೇರಿ ನಿಮ್ಗೆಲ್ಲ ಒಂದು ಆಹ್ವಾನ ಕೊಟ್ಟಿದ್ರು. ಆ ಆಹ್ವಾನದ ಮೇಲೆ ತಾವೆಲ್ಲ ಬಂದಿದ್ದೀರಾ. ತಾವೆಲ್ಲ ಬಂದಿದ್ದಕ್ಕೆ ಒಂದು MK ಟ್ರ್ಯಾಕ್ಟರ್ಸ್ಗೆ ಇವತ್ತಿನ ದಿನ ಒಂದು ಶಕ್ತಿ ತುಂಬಿದ್ದೀರಾ. ತುಂಬಾ ಧನ್ಯವಾದಗಳು. ಆಮೇಲೆ ಇವತ್ತಿನ ದಿನ ಮೊದಲು 1035 ಟ್ರ್ಯಾಕ್ಟರ್ ಸಾಕಾಗಿತ್ತು. ಮೊದಲು ಆರ್ಡಿನರಿ ಇತ್ತು. ನಾನು ಆರ್ಡಿನರಿಯಿಂದ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು ಫಸ್ಟ್ ಚಿಂತಾಮಣಿ ತಾಲೂಕು ನೋಡ್ತಾ ಇದ್ದೆ. ಆಮೇಲೆ ನಾನು ಕೋಲಾರ ಪೂರ್ತಿ ಜಿಲ್ಲೆಗೆ ನಾನು ಡೀಲರ್ ಆಗಿ ಇಲ್ಲಿ ನಾನು ಜವಾಬ್ದಾರಿ ತಗೊಂಡೆ. ಫಸ್ಟ್ ಒಂದು ತಾಲೂಕು ಮಾತ್ರ ನಾನು ನೋಡ್ತಾ ಇದ್ದೆ. ಒಂದು ತಾಲೂಕು ನೋಡಿದಾಗ ನಾನು ದುಡ್ಡು ಸಂಪಾದನೆ ಮಾಡಿ ದೇವರಾಣಿಗೂ ಬಂದಿಲ್ಲ, ನಾನು ಜನ ಸಂಪಾದನೆ ಮಾಡಿದ್ದೀನಿ. ಇವತ್ತಿನ 3 ದಿನ ಬರೀ 2-3 ದಿನ ಅಲ್ಲಿ ಹೇಳಿ ನೋಡಿ 200-300 ರೈತರು ಸೇರಿದ್ದಾರೆ ಅಂದ್ರೆ ನನ್ಗೊಂದು ಹೆಮ್ಮೆ. ನನ್ನ ಆಸ್ತಿ ನೀವೇ, ನನ್ನ ದುಡ್ಡು ಆಸ್ತಿ ಅಲ್ಲ ನಿಮ್ದು, ನನ್ನ ಆಸ್ತಿ ನನ್ನ ರೈತರು. ಇವತ್ತಿನ ದಿನ ಒಂದೊಂದು ಹೆಸರು, ಎಲ್ಲರದ್ದು ಹೆಸರು ನನ್ನ ಮನಸ್ಸಲ್ಲಿದೆ. ಯಾವತ್ತು ಯಾರನ್ನ ಫೋನ್ ಮಾಡಿದ್ರೆ ನಾನು ಯಾರು ಅಂತ ಕೇಳಲ್ಲ, ಹೆಸರು ಇಮಿಡಿಯೇಟ್ ಹೆಸರು ನಾನು ಹೇಳ್ತೀನಿ. ನನ್ನ ಹತ್ರ ನಂಬರ್ ಇದೆಯೋ ಇಲ್ವೋ, ಬರೀ ನಾನು ವಾಯ್ಸ್ ಕೇಳ್ಕೊಂಡು ಹೆಸರು ಹೇಳ್ತೀನಿ. ಆ ಒಂದು ಶಕ್ತಿ ನೀವು ನನಗೆ ತುಂಬಿದ್ದೀರಾ. ನಿಮ್ ಮನಸ್ಸು ನಮ್ಮ ಮನಸ್ಸಲ್ಲಿದೆ. ಇವತ್ತಿನ ದಿನ ನೀವೆಲ್ಲ ತುಂಬಾ ಬ್ಯುಸಿ ಇದ್ದೀರಾ. ಯಾಕಂದ್ರೆ ಎಲ್ಲ ಇರೋದು ಟೊಮಾಟೋದು ಬೆಳೆ ಇದೆ. ಇವಾಗ ಟೊಮೊಟೊ ಸೀಸನ್ ನಡೀತಾ ಇದೆ, ಟೊಮೊಟೊ ಕಟಿಂಗ್ ನಡೀತಾ ಇದೆ. ಆದ್ರಿಂದ ಎಲ್ಲರೂ ಬ್ಯುಸಿ ಇದ್ರು ಇವತ್ತು ಬಂದಿದ್ದೀರಾ. ಸುಮಾರು ನಾವು 28 ವರ್ಷದಿಂದ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸರ್ವಿಸ್ ಯಾವ ತರ ಕೊಡ್ತೀವಿ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಫೋನ್ ಕರೆ ಮೇಲೆ ನಮ್ಮ ಸರ್ವಿಸ್ ಟೀಮ್ ಆಗ್ಲಿ, ನಾವಾಗ್ಲಿ, ನಮ್ಮ ಮ್ಯಾನೇಜರ್ ಅವರಾಗ್ಲಿ, ನಾವು ನಿಮ್ಗೆ ನಿಂತ್ಕೊಂಡು ನಾವೆಲ್ಲ ಕೆಲಸ ಜವಾಬ್ದಾರಿ ತಗೊಂಡು ಮಾಡ್ತೀನಿ. ಇದು ಟ್ರ್ಯಾಕ್ಟರ್ ಮೆಷಿನರಿ, ಇದು ವೆಹಿಕಲ್ ಅಲ್ಲ. ಮೆಷಿನರಿಯಲ್ಲಿ ಅಲ್ಪ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡತ್ತೆ ಟ್ರ್ಯಾಕ್ಟರ್ ಹಾರ್ಡ್ ವರ್ಕ್ ಮಾಡಿದಾಗ ಸಣ್ಣ ಮುಣ್ಣ ಏನಾರ ಬಂದ್ರೆ ಇಮಿಡಿಯೇಟ್ ನಾನು ಎಷ್ಟೇ ಟೈಮ್ ಆಗ್ಲಿ, ಯಾವುದೇ ಆಗ್ಲಿ, ಪಾರ್ಟ್ಸ್ ಇರ್ಲಿ ಇಲ್ಲದೆ ಇರ್ಲಿ, ಹೊಸ ಗಾಡಿಯಲ್ಲಿ ಸುಮಾರು ಜನಕ್ಕೆ ಪಾರ್ಟ್ಸ್ ಬಿಚ್ಚಾಕಿದ್ದೀನಿ ನಾನು. ನನ್ಗೆ ಇಂಪಾರ್ಟೆಂಟ್ ನನ್ನ ಹೊಸ ಗಾಡಿ ಸೇಲ್ ಆಗೋದಲ್ಲ, ನಮ್ ಟ್ರ್ಯಾಕ್ಟರ್ ತಗೊಂಡೋಗಿರೋ ಕಸ್ಟಮರ್ ಗಾಡಿ ನಿಂತಬಾರ್ದು. ನನ್ಗೆ ಗಾಡಿ ರೋಡಲ್ಲಿ ನಿಂತ್ಕೊಂಡ್ರೆ ತುಂಬಾ ಕಮ್ಮಿ ಜನ ಸೀನಣ್ಣದು ಮತ್ತೆ ಇವ್ರದ್ದು ಅಂತ ಹೇಳೋದು ತುಂಬಾ ಕಮ್ಮಿ. ಮ್ಯಾಸಿ ಫರ್ಗೂಸನ್ ನಿಂತಿದೆ ಅಂತ ಹೇಳಿ ನನ್ನ ಮರ್ಯಾದೆ ಹೋಗುತ್ತೆ. ಯಾವತ್ತೂ ಅಷ್ಟೇ ನಾನು ನನ್ನ ಗಾಡಿಯಲ್ಲೂ ನಿಂತ್ಕೊಳ್ಳಕ್ ಕೊಳ್ಳಿಲ್ಲ. ಇದಕ್ಕೆ ನೀವೆಲ್ಲ ಒಪ್ಕೊಳ್ತೀರಾ? ಇವತ್ತಿನ ದಿನ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ. ಮೊದಲು ನಾವು 1035 241 ಮ್ಯಾಕ್ಸಿಮಮ್ 245 ಲಾಸ್ಟ್ ಇತ್ತು. ಆಮೇಲೆ 5245 ಬಂತು. ಅದಾದ್ಮೇಲೆ 4 ವೀಲ್ ಡ್ರೈವ್ ಬಂತು. 5245 ಅಲ್ಲಿ 4 ವೀಲ್ ಡ್ರೈವ್ ಬಂತು. ಯಾವಾಗ 4 ವೀಲ್ ಡ್ರೈವ್ ಟ್ರೆಂಡ್ ಸ್ಟಾರ್ಟ್ ಆಯ್ತು, ಸುಮಾರು ನಾನು 5245 9500 ಒಂದು 500 ಟ್ರಾಕ್ಟರ್ ಮೇಲೆ ಮಾರಿದೆ. ಸ್ವಲ್ಪ ಅದರಲ್ಲಿ ಒಂಚೂರು ಪ್ರಾಬ್ಲಮ್ ಬಂತು. ನಮ್ಮ ರೈತರು ನನಗೆ ಸಹಕಾರ ಕೊಟ್ಟರು. ಆದ್ರೂ ನನ್ನ ಜೊತೆ ನಿಂತ್ಕೊಂಡು ಅದೆಲ್ಲ ಸರಿಪಡಿಸಿ ಅವ್ರ ಜೊತೆ ನಾನು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದೆ. ಇವತ್ತು ಎಲ್ಲ ರೀತಿಯಿಂದ ಟ್ರೆಂಡ್ ಚೇಂಜ್ ಆಗೋಗಿದೆ. 4 ವೀಲ್ ಡ್ರೈವ್ ನಮ್ಮ ಹತ್ರ ಮೊದಲು ಬಂದು ಮ್ಯಾಸಿಯಲ್ಲಿ 1 or 2 ಮಾಡಲ್ಸ್ ಇತ್ತು 4 ವೀಲ್ ಡ್ರೈವ್ ಅಲ್ಲಿ. ಇವತ್ತಿನ ದಿನ ಸುಮಾರು 18 HP ಇಂದ ಹಿಡಿದು 63 HP ವರೆಗೂ, 75 HP ವರೆಗೂ ಇದೆ. ಬಟ್ 63 HP ವರೆಗೂ ನಾವು ಬಿಂದಾಸಾಗಿ ಗಾಡಿ ಮಾಡ್ತಾ ಇದ್ದೀವಿ.
ಸುಮಾರು ಗಾಡಿಗಳು ತಿಂಗಳಲ್ಲಿ ನನಗೆ 50% 4 ವೀಲ್ ಡ್ರೈವ್ ಹೋಗ್ತಾ ಇದೆ ಇವಾಗ. ಮೊದಲು 4 ವೀಲ್ ಡ್ರೈವ್ ಅಂದ್ರೆ ಅಷ್ಟು ಹೋಗ್ತಾ ಇರಲಿಲ್ಲ. ಇವತ್ತು 6028 ಆಗ್ಲಿ, 244 ಆಗ್ಲಿ 45 HP ಅಲ್ಲಿ, 246 46 HP ಅಲ್ಲಿ ಇದೆ, 254 ಡೈನಾ ಇದೆ, 254 ಸ್ಮಾರ್ಟ್ ಇದೆ, 254 ಅಲ್ಲಿ ಮತ್ತೆ ಇನ್ನೊಂದು ಹೊಸ ಟ್ರಾಕ್ಟರ್ ಇವಾಗ ನಿಮ್ ಮುಂದೆ ಲಾಂಚ್ ಮಾಡ್ತಾರೆ, ಅದು ಬಂದಿದೆ. 50 HP ಅಲ್ಲಿ ಅದ್ ಮಾಡ್ತೀವಿ. 63 HP ಅಲ್ಲಿ 9563 ಅಂತ ಒಂದು ಮಾಡೆಲ್ ಇದೆ, ಅದು ಮಾಡ್ತಾ ಇದೀವಿ. 75 HP ಇದೆ. ಸದ್ಯಕ್ಕೆ ನಾವು ಇನ್ನ 75 HP ವರೆಗೂ ಇಲ್ಲಿ ಬಂದಿಲ್ಲ. ನಾವು ರೈತರಿಗೆ ಅನುಕೂಲವಾಗಿ ಇವತ್ತಿನ ದಿನ ಸಾಲ ಮಾಡಿಸೋದು ಅಷ್ಟು ಈಸಿ ಅಲ್ಲ. ಪ್ರತಿಯೊಂದು ಫೈನಾನ್ಸರ್ಸ್ ಜೊತೆನೂ ನಾನು ಮಾತಾಡ್ತೀನಿ. ನನ್ಗೆ ಏನ್ ಬರುತ್ತೆ ನಾನು ಕಿತ್ತಾಡಲ್ಲ. ನಾನು ಅವ್ರ ಜೊತೆ ಕಿತ್ತಾಡಿದ ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಿ ಅಂತ. ಯಾರನ್ನ ಫೈನಾನ್ಸ್ ಇದ್ರೆ ಹೇಳಿ, ಇದು ಓಕೆನಾ, ಇದು ನಾನು ಕೇಳ್ತಾ ಇರೋದು ನಿಜಾನ ಸುಳ್ಳ? ನಾನು ರೈತರ ಬಗ್ಗೆ ಮಾತಾಡ್ತೀನ. ಫೈನಾನ್ಸರ್ಸ್ ಯಾರನ್ನ ಇದಾರ ಇಲ್ಲಿ? ದಯವಿಟ್ಟು ಫೈನಾನ್ಸರ್ಸ್ ಒಂದ್ ನಿಮಿಷ ಎದ್ದು ನಿಂತ್ಕೋಬೇಕು. ಅವ್ರಿಗೆ ನಾನು ಯಾವತ್ತೂ ನಮ್ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡಿ ಏನನ್ನ ಆಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತ NOC ಬರೋವರೆಗೂ ನಿಮ್ ಜೊತೆಯಲ್ಲಿ ಇರ್ತೀನಿ ನಾನು. ಸಾಲ ಮಾಡೋದು ಒಂದಲ್ಲ, ಸಾಲ ಮಾಡಿದ್ಮೇಲೆ NOC ಬರೋವರೆಗೂ. ಏನ್ ನಾಗರಾಜಣ್ಣ ಹೌದಾ? ನಿಜಾನಾ? ಸಿರಣ್ಣ ಹೇಳಿ. ಅದೇ ನನ್ನ ಆಸ್ತಿ. ನಾನು ನಿಮ್ ಜೊತೆ ನಿಂತ್ಕೊಂತೀನಲ್ಲ, ಪ್ರತಿಯೊಂದಕ್ಕೂ ಆಗ್ಲಿ. ಟ್ರಾಕ್ಟರ್ ಕೊಡ್ತೀವಿ, ಮೋಸ್ಟ್ಲಿ ಅಸದ್ಬೈಗೂ ಕೊಟ್ಟಿದ್ದೀವಿ ನನ್ನ ಗಾಡಿ. ಅವ್ರಿಗೆ ಏನ್ ಮಾಡ್ತೀವಿ, ಈ ತರ ತುಂಬಾ ಓಡಿಸೋ ಅವ್ರಿಗೆ ಗಾಡಿ ಕೊಟ್ಟು ಅದ್ರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅದು ತೆಗೆದು ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ನಿಮಗೆ ಕೊಡೋದು ಗಾಡಿ. ಡೈರೆಕ್ಟ್ ಲಾಂಚ್ ಮಾಡಿ ಇಮಿಡಿಯೇಟ್ ಗಾಡಿ ಕೊಡಲ್ಲ. ಮಿನಿಮಮ್ 1 ವರ್ಷ R&D ಹಿಂದೆ ಕೆಲಸ ಮಾಡುತ್ತೆ ಒಂದು ಟ್ರಾಕ್ಟರ್ ಕೊಡ್ಬೇಕು ಅಂದ್ರೆ. ಅದ್ರಿಂದ ನಮ್ ಕಂಪನಿ ತುಂಬಾ ಎಥಿಕ್ಸ್ ಕಂಪನಿ, ಬೇರೆ ಕಂಪನಿ ತರ ಅಲ್ಲ ನಮ್ದು. ಬೇರೆಯವರು ಟ್ರಾಕ್ಟರ್ ಮಾಡಿದ್ಮೇಲೆ ನೀವ್ಯಾರು ನಾವ್ಯಾರು, ನಂದು ಆತರ ಅಲ್ಲ. ನಮ್ ಕಂಪನಿ ನನ್ಗೆ ಇಷ್ಟಿಟ್ಟಾಗಿ ಹೇಳುತ್ತೆ, ಯಾವ ಕಂಪನಿಯಲ್ಲೂ ಸರ್ವಿಸ್ ಅವರು ತುಂಬಾ ಹಿಂದೆ ಬೀಳಲ್ಲ. ನಮ್ಗೆ ಸರ್ವಿಸ್ ಅವರು ಅಂತೂ ತುಂಬಾ ಹೇಳ್ದೆ ಬೀಳ್ತಾರೆ. ತುಂಬಾ ಪ್ರೆಷರ್ ಇದೆ ನಮ್ಗೆ ಸರ್ವಿಸ್ ಅವ್ರದ್ದು. ನೀವು ರೈತರ ಹತ್ರ ಹೋಗಿ ನೋಡಿ, ಟೆಲಿಕಾಲಿಂಗ್ ಮಾಡಿ ಮಾತಾಡಿ ಅನ್ನೋದು ಪ್ರತಿದಿನ ನಮ್ಗೆ ಅವರು ಮಾತಾಡ್ತಾರೆ. ಇದೇನಕ್ಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಸರ್ವಿಸ್ ಕೊಟ್ರೆ ಸೇಲ್ಸ್ ಹಾಗೆ ಆಗುತ್ತೆ. ನಮ್ಮ ಶೋರೂಮ್ ಅಲ್ಲಿ ಯಾರು ಬ್ರೋಕರ್ಸ್ ಇಲ್ಲ ಇಲ್ಲಿ. ಬ್ರೋಕರ್ಸ್ ನಾಟ್ ಅಲೌಡ್. ಓನ್ಲಿ ನಮ್ ಕಸ್ಟಮರ್ಸ್ ಅವರೇ ನನ್ಗೆ ಡೆಲಿವರೀಸ್ ಮಾಡಿಸೋದು. ಇವತ್ತಿನ ದಿನ ಅವರೇ ನನ್ನ ಬಂಡವಾಳ, ಅವರೇ ನನ್ನ ಆಸ್ತಿ. ಆ ತರ ಇದೆ. ಇವಾಗ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ಕಸ್ಟಮರ್ಸ್ಗೆ ನನ್ನ ಮನವಿ ಏನಂದ್ರೆ, ನನ್ನ ಹಂಬಲ್ ರಿಕ್ವೆಸ್ಟ್ ಮನವಿ, ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು RTO ಯಾರ್ದಾಗಿಲ್ವೋ ದಯವಿಟ್ಟು RTO ಮಾಡಿಸ್ಕೊಳ್ಳಿ. ಯಾಕಂದ್ರೆ ಏನ ಪ್ರಾಬ್ಲಮ್ ಆದ್ರೆ ಪಾಪ ನೀವು ತುಂಬಾ ಕಷ್ಟ ಬಿದ್ದು ಸಂಪಾದನೆ ಮಾಡಿರ್ತೀರಾ. ಈ ದಿನಗಳು ಸರಿ ಇಲ್ಲ, ಕಾಲ ಸರಿ ಇಲ್ಲ, ಆಮೇಲೆ ಯಾವ್ದಾವ್ದೇ ಹೊಸ ಕಾನೂನು ಬರ್ತಾ ಇದೆ. RTOಗೆ ತುಂಬಾ ನನ್ ಮೇಲೆ ಅದೇನ್ ಭರವಸೆನೋ ಏನೋ ಬರೋದೇ ಇಲ್ಲ. ದಿನಕ್ಕೆ ಒಂದು 100 ಫೋನ್ ಮಾಡ್ತೀವಿ, ಬರ್ತೀವಿ ಸರ್ ಅಂತಾರೆ, ಬರಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರು ನಿಮ್ ಟ್ರಾಕ್ಟರ್ ಅನ್ನ ನೋಂದಣಿ RTO ಏನಿದೆಯೋ ಅದು ದಯವಿಟ್ಟು ಬೇಗ ಮುಗಿಸ್ಕೊಳ್ಳಿ. ಇವತ್ತಿನ ದಿನ ನಿಮ್ಗೆ ತುಂಬಾ ಈಸಿ ಇದೆ RTO. ಮೊದಲು ಬೋನೋಫೈಡ್ ಸರ್ಟಿಫಿಕೇಟ್ ಬೇಕಾಗಿತ್ತು, ಇವತ್ತು ಬೋನೋಫೈಡ್ ಸರ್ಟಿಫಿಕೇಟ್ ಇಲ್ಲ. ಕುಟುಂಬ ಸದಸ್ಯ ಸರ್ಟಿಫಿಕೇಟ್ ಬಂದ್ರೂ ರಿಜಿಸ್ಟ್ರೇಷನ್ ಆಗುತ್ತೆ. ತಾತ ಹೆಸರಿನಲ್ಲಿ ಇಲ್ಲಿ, ಅಪ್ಪ ಹೆಸರಿನಲ್ಲಿ ಇಲ್ಲಿ, ಅಮ್ಮ ಹೆಸರಿನಲ್ಲಿ ಇಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗತ್ತೆ. ಆ ಒಂದು ನೀವು ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ, ಕುಟುಂಬ ಸದಸ್ಯ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ನಿಮ್ಮ ಹೆಸರಿಗೆ ಆರಾಮಾಗಿ ನೋಂದಣಿ ಆಗತ್ತೆ ಟ್ರಾಕ್ಟರ್. ಮೊದಲು ಪಾಣಿ ಇರೋವರೆಗೆ ರಿಜಿಸ್ಟ್ರೇಷನ್ ಆಗ್ತಾ ಇತ್ತಲ್ಲ, ಪಾಣಿ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ವಿ ನಾವು, ರೈತರಂತ ಸರ್ಟಿಫಿಕೇಟ್ ತಗೊಂಡು ಜಮೀನ್ ರಿಜಿಸ್ಟರ್ ಮಾಡ್ತಾ ಇದ್ವಿ. ಆ ತರ ಅನುಕೂಲ ಇವಾಗ RTO ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡ್ಕೋಬಾರ್ದು ನಾವು? ತಾತ ಹೆಸರಿನಲ್ಲಿ ಇರ್ಲಿ, ಮುತ್ತಾತ ಹೆಸರಿನಲ್ಲಿ ಇರ್ಲಿ, ಒಂದು ವಂಶವೃಕ್ಷ ಹಾಕ್ಬೇಕು. ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡು ತಗೊಂಡ್ಬಂದು ರಿಜಿಸ್ಟ್ರೇಷನ್ ಮುಗಿಸ್ಕೋಬೇಕು. ತುಂಬಾ ಈಸಿ ಇದೆ. ಯಾಕೆ ಮಾಡ್ಕೋಬಾರ್ದು? ಯಾರು ಅಂತವ್ರಿಲ್ಲ. ತಾತನೋ, ಮುತ್ತಾತನೋ, ಅಪ್ಪನೋ, ತಮ್ಮನೋ, ಚಿಕ್ಕಪ್ಪನೋ, ಮಾವನೋ ಯಾರ ಹೆಸರಿನಲ್ಲಿ ತಗೊಂಡು ರಿಜಿಸ್ಟ್ರೇಷನ್ ಆಗುತ್ತೆ. ಬ್ಲಡ್ ರಿಲೇಷನ್ ಇರ್ಬೇಕು ಅಷ್ಟೇ. 100%. ಇವಾಗ ಫ್ಯಾಮಿಲಿಯಲ್ಲಿ
ಮ್ಯಾಕ್ಸಿಮಮ್ ನಂದೇ ಹೇಳ್ತೀನಿ ನಾನು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆ ತುಂಬಾ ದೊಡ್ಡ ರೈತರ ಮನೆ ನಮ್ದು. ನಾವು 60 ಜನ ಇದ್ದಿದ್ದು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಮೂರ್ ಜೊತೆ 4 ಜೊತೆ ಎತ್ತಿರ್ಬೇಕಾಗಿತ್ತು. ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ. 300 ಮೂಟೆ ಕಡಲೆಕಾಯಿ, ಒಂದ್ 200-300 ಮೂಟೆ ರಾಗಿ ಇದೆಲ್ಲ ಬೆಳೀತಾ ಇದ್ವಿ. ನಾವು ಇವತ್ತು ಬೆಳಿತೀವಿ, ಸ್ವಲ್ಪ ಬಿಟ್ಬಿಟ್ಟು ಕೆಲವೊಂದು ಮಾವಿನ ಗಿಡ ಹಾಕ್ಬಿಟ್ಟಿದೀವಿ, ಕೆಲವೊಂದ್ ಕಡೆ ಇನ್ನ ಬೆಳಿತಾನೆ ಇದೀವಿ. ನಮ್ಮ ಗಿರೀಶ್ ಎಲ್ಲ ನೋಡಿದ್ದಾರೆ. ಈಗ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ರೈತರು ನಾನು ಹೇಳ್ತೀನಲ್ಲ, ಎಷ್ಟು ಒಳ್ಳೆ ಕಮ್ಯುನಿಟಿ ಯಾವ್ದು ಇಲ್ಲ ಅಂತೀನಿ ನಾನು. ಎಷ್ಟು ಅನುಕೂಲ ಕಮ್ಯುನಿಟಿ ಯಾವ್ದು ಇಲ್ಲ, ಎಷ್ಟು ಒಂದು ಮಾತು ಕೇಳೋ ಕಮ್ಯುನಿಟಿ ಯಾವ್ದು ಇಲ್ಲ. ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಅಷ್ಟಿಲ್ಲ. ರೈತರದ್ದು ಬಂದ್ರೆ ಇವತ್ತಿನ ದಿನ ಜಾಸ್ತಿ ಮೋಸ ಮಾಡೋದು ರೈತರಿಗೆ. ಯಾವ್ಯಾವ ರೀತಿ ಮೋಸ ಮಾಡ್ತಾರೆ? ಡೂಪ್ಲಿಕೇಟ್ ಬೀಜ ಕೊಟ್ಟು ಮೋಸ ಮಾಡ್ತಾರೆ, ಡೂಪ್ಲಿಕೇಟ್ ಔಷಧಿ ಕೊಟ್ಟು ಬೀಜ ಮೋಸ ಮಾಡ್ತಾರೆ. ಏನೇನೋ ಇದೆ, ನಡೀತಾ ಇದೆ. ಅದೇ ರೀತಿ ಯಾವ್ದಾದ್ರೆ ಟ್ರಾಕ್ಟರ್ ಕೊಟ್ಟು ಮೋಸನೂ ಮಾಡ್ತಾರೆ. ಮೈಲೇಜ್ ಬರಲ್ಲ, ಸ್ಪೇರ್ ಪಾರ್ಟ್ ಸಿಗಲ್ಲ. ನಾವು 30 ವರ್ಷದಿಂದ ಇದ್ದೀವಿ. ಇವತ್ತು ಯಾವ್ದಾದ್ರೆ ಟ್ರಾಕ್ಟರ್ ತಗೊಂಡ್ಬಿಟ್ರೆ, ಎಲ್ಲ ಕೆಟ್ಟೋದ್ರೆ ಡೀಲರ್ ಬಂದ್ ಮಾಡ್ಬಿಟ್ರೆ ಎಲ್ಲ ಹೋಗೋದು. ಇವತ್ತು ಫೋರ್ಸ್ ಟ್ರಾಕ್ಟರ್ ಇತ್ತು, ಇಲ್ಲಿ ಬಂದಾಗೋಯ್ತು. ಸಣ್ಣ ಟ್ರಾಕ್ಟರ್ ಇತ್ತು, ಬಂದಾಗೋಯ್ತು. ಇದೆಲ್ಲ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಇದು ಟ್ರಾಕ್ಟರ್ಸ್ ತಗೊಂಡ್ಬಿಟ್ರೆ ಪಾರ್ಟ್ಸ್ ಗೆಲ್ಗೆ ಹೋಗ್ತೀರಾ? ಏನ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಮ್ಯಾಸಿ ಫರ್ಗೂಸನ್ ಟ್ರಾಕ್ಟರ್ ಕಂಪನಿ 66 ವರ್ಷ ಆಯ್ತು. 66 ವರ್ಷದಿಂದ